ನೀವು ಅವಾಗಲೇ ಹೇಳ್ತಾ ಇದ್ರಿ, ಈಗ ಅವರು ವಿಗ್ ಹಾಕಿಸ್ಕೊಂಡಿದಾರಲ್ಲ ಅದರಿಂದ ಅವರಿಗೆ ಅದರಿಂದಾನು ಕಾರಾಗೃಹ ವಾಸ ಬಂದಿರಬಹುದು, ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಕೂದಲಿಗೂ ಶನಿಗೂ ಮತ್ತೆ ಈ ಕಾರಾಗೃಹ ವಾಸಕ್ಕೂ ಏನ್ ಸಂಬಂಧ ಅಂತ? ಕೂದಲು ಬಂದು ಜ್ಞಾನಕಾರಕ, ಜೊತೆಗೆ ಕರ್ಮ ನಿವಾರಣೆ ಮಾಡುವಂಥದ್ದು ಕೂದಲೇ. ಈಗ ನಾವು ಬ್ರಾಹ್ಮಿನ್ಸಲ್ಲಿ ನೋಡ್ತೀವಿ, ಇದೆಲ್ಲ ಮುಂಡನ್ ಮಾಡ್ಕೊಂಡು ಜುಟ್ಟು ಒಂದು ಬಿಟ್ಕೊಂಡಿರ್ತಾರೆ. ಇದನ್ನ ಯಾಕೆ ಮುಂಡನ್ ಅಂದರೆ ಕೂದಲನ್ನ ತೆಗಿತಾರೆ ಅಂದರೆ, ಅವರು ಸಾಕಷ್ಟು ಜನರಿಗೆ ಉಪದೇಶಗಳನ್ನು ಕೊಡುವಂಥದ್ದು, ಕರ್ಮಗಳನ್ನು ಕಳೆಯುವಂಥದ್ದು, ಅವರಿಗೋಸ್ಕರ ಇವರು ಪೂಜೆಗಳನ್ನು ಮಾಡುವಂಥದ್ದು ಮಾಡ್ತಿರ್ತಾರೆ. ಈಗ ನಾನು ಮೇಲಿಂದ ನೀರು ಬರೋವಾಗ ನೀರನ್ನು ತಡೆಯೋಕ್ಕಾಗಲ್ಲ, ನಾನು ಛತ್ರಿ ಇಟ್ಕೋತೀನಿ. ಛತ್ರಿ ಇಟ್ಕೊಂಡ್ಮೇಲೆ ಅದು ಬಿದ್ದುಬಿಟ್ಟು ಎಲ್ಲೋ ಒಂದು ಕಡೆ ಹೋಗಲೇಬೇಕು. ಈಗ ನಿನಗೆ ನಾನು ಪರಿಹಾರ ಕೊಟ್ಟೆ ಅಂದಾಗ ಅದರಲ್ಲಿ ನಾನು ಪಾಲುದಾರಳಾಗ್ತೀನಿ. ಹೇಗೆ? ಭಗವಂತ ಹೇಳ್ತಾನೆ, ಅವನ ಕರ್ಮಾನುಸಾರ ಜನ್ಮ, ಅವನ ಕರ್ಮಕ್ಕೆ ತಕ್ಕಂತೆ ನಾನು ಶಿಕ್ಷೆಗಳನ್ನು ಕೊಟ್ಟಿರ್ತೀನಿ, ಅವನು ಅನುಭವಿಸಬೇಕು ಅಂತ. ಅದನ್ನು ನೀನು ಪರಿಹಾರ ಕೊಟ್ಟಿದ್ಯಾ? ಪರಿಹಾರನೂ ನಾನೇ ಹೇಳ್ತಾ ಇದ್ದೀನಿ, ಅದನ್ನು ನಿಗದಿ ಮಾಡಿದ್ದೀನಿ, ನೀನು ಅದರ ರೆಪ್ರೆಸೆಂಟೇಟಿವ್ ಅಂತ ಅಂದಾಗ ನೀನು ಆ ರೋಮದಿಂದ ಆ ಕರ್ಮಗಳನ್ನು ಕಳ್ಕೋ ಅನ್ನುವಂಥ ವಿಚಾರ ಬರುತ್ತೆ. ಹಾಗಾಗಿ ಜುಟ್ಟನ್ನು ಬಿಡ್ತಾರೆ, ಯಾಕಂದರೆ ಅವ್ರು ಹಿರಿಯರು ಸತ್ತಾಗ ಕ್ರಿಯೆ ಮಾಡಲಿಕ್ಕೆ ಜುಟ್ಟನ್ನು ಅದು ವಾಮ ಬಿಟ್ಕೊಳ್ಳೋ ಅಂಥದ್ದು ಒಂದು ಪದ್ಧತಿ, ಅದು ಬಿಡ್ತಾರೆ. ಆದರೆ ಮಿಕ್ಕಿದ್ದೆಲ್ಲ ಯಾಕೆ ತೆಗಿತಾರೆ ಅಂದರೆ ಆ ಕರ್ಮಗಳನ್ನು ಕಳ್ಕೊಳ್ಳೋ ಅಂಥದ್ದು. ಸಾಧಕರು ಕೆಲವರು ಕೂದಲನ್ನ ಕತ್ತರಿಸೋದೇ ಇಲ್ಲ, ಯಾವತ್ತೋ ಒಂದು ದಿನ ತೆಗಿತಾರೆ, ಅದು ನಿಗದಿತ ಸಮಯ ಇರುತ್ತೆ, ಅದು ಈ ಸಮಯ ಹೇಳೋ ಆಗಿರಲ್ಲ, ಅದು ಸಮಯ ಇರುತ್ತೆ. ಈ ಒಂದು ನಮ್ಮ ನಾಗಾಸಾಧುಗಳು ನಮ್ಮ ಜೂನ ಅಖಾಡದಲ್ಲೂ ಕೂಡ ಕೂದಲನ್ನು ಕೊಡ್ತಾರೆ, ಜಟೆಯನ್ನು ಕೊಡ್ತಾರೆ. ಆದರೆ ಅದು ಜಟೆ ಕೊಟ್ಟ ಮೇಲೆ ಪುನಃ ಜಟೆ ಬರೋ ತನಕ ಅವರು ನಾಡಿಗೆ ಬರೋದಿಲ್ಲ, ಪುನಃ ಜಟೆ ಬೆಳಿಬೇಕು, ಅಲ್ಲಿ ತನಕ ಅವರು ಗೌಪ್ಯವಾಗಿರ್ತಾರೆ. ಆಯಿತಾ? ಆ ಕರ್ಮ ಕಳೆಯೋದು. ಇನ್ನು ಇವರು ಒಂದು ಹೇರ್ ಸ್ಟೈಲ್ ಮಾಡಿದ್ರು ಗೊತ್ತಾ? ಆ ಹೇರ್ ಸ್ಟೈಲ್ ಉದ್ದ ಹಿಂಗೆ ನಿಲ್ಲಿಸ್ಬಿಟ್ಟು ಹಿಂದಕ್ಕೆ ಬಾಚೋ ಥರ ಮಾಡಿದ್ರು. ಅವರು ಒರಿಜಿನಲ್ ಹೇರ್ಸ್ ಹಾಗೆ ಆಗಿದ್ದಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗ್ತಿರ್ಲಿಲ್ಲ. ಆಯಿತಾ? ಶನಿ ಬಂದು ನಾವಾಗಲೇ ಹೇಳಿದೆ ಜ್ಞಾನಕಾರಕ, ಜೊತೆಗೆ ನೀವು ಏನು ಒಳ್ಳೆ ಸಮಯದಲ್ಲಿ ಮಾಡಿರ್ತೀರಾ ಅದನ್ನು ನಿಮಗೆ ಮುಖಕ್ಕೆ ಕನ್ನಡಿ ಹಿಡಿತಾನವ. ನೋಡಪ್ಪ, ನೀನು ಇನ್ನೊಬ್ರಿಗೆ ಈ ಥರ ತೊಂದರೆ ಕೊಟ್ಟರೆ ಆ ತೊಂದರೆ ಹೀಗಿರುತ್ತೆ ಅನ್ನೋದು ತೋರಿಸುವಂಥ ಪ್ರಕ್ರಿಯೆಯನ್ನು ಕೊಡ್ತಾನೆ ಅವನು. ಶನಿ ತುಂಬ ಒಳ್ಳೆಯ ಒಂದು ದೇವರು ಶನಿಶ್ಚರ. ಅವನು ಮಂದಗತಿ, ಅವನು ಕುಂಟ ಕೂಡ. ಶನಿ ಕುಂಟ ಅನ್ನೋದು ಉಲ್ಲೇಖ ಬರುತ್ತೆ, ಯಾಕಂದರೆ ಅದೆಲ್ಲ ಮೆಡಿಕಲ್ ಟರ್ಮ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಒಂದು ಶನಿಯ ಜನ್ಮದ ಹಿಸ್ಟ್ರಿ, ವೈದ್ಯಕ್ಕೆ ಹಿನ್ನೆಲೆ ತೋರಿಸಿದ್ದಾರೆ ಆಗಿನ ಕಾಲದವರು. ಆಯಿತಾ? ಅದ್ರ ಜೊತೆಗೆ ಈ ಶಿರೋಭಾಗ ಇದೆಯಲ್ಲ, ಇದು ಮತ್ತು ಗಡ್ಡ. ಕೆಲವರಿಗೆ ಗಡ್ಡ ಬಿಟ್ಟಾಗ ಅವ್ರು ಚೆನ್ನಾಗಿರ್ತಾರೆ, ಕೆಲವರು ಗಡ್ಡವನ್ನು ಶೇವ್ ಮಾಡಿದಾಗ ಚೆನ್ನಾಗಿದ್ದವರು ಏನೋ ಒಂದು ತೊಂದರೆಗೆ ತಗಲಾಕೊಂಡು ಲಾಸಸ್ನ ಫೇಸ್ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಕೆಲವೊಂದು ಗಣ್ಯ ವ್ಯಕ್ತಿಗಳು ಇದ್ದಾರೆ, ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತಿರುವ ಗಣ್ಯ ವ್ಯಕ್ತಿಗಳು. ಅದರಲ್ಲಿ ಒಬ್ಬರು ಅಮಿತಾಬ್ ಬಚ್ಚನ್, ಒಂದು ಮಲ್ಯ. ಅವರ ಹೇರ್ ಸ್ಟೈಲ್ ಮತ್ತು ಗಡ್ಡದ ಸ್ಟೈಲ್ ಜೊತೆಗೆ ಕಿವಿಯ ಆಭರಣವನ್ನು ಚೇಂಜ್ ಮಾಡಿಕೊಂಡಾಗ ಮಲ್ಯ ಆದವರು ತುಂಬ ತೊಂದರೆಗೀಡಾದರು. ಅದೇ ತರಹ ಅಮಿತಾಬ್ ಬಚ್ಚನ್ ಕೂಡ ಅವರ ಗಡ್ಡದ ಶೇಪನ್ನು ಚೇಂಜ್ ಮಾಡಿಕೊಂಡಾಗ ವಿಶ್ವಸುಂದರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ನಡೆಸಿದಾಗ ಝೀರೋಗೆ ಬಂದುಬಿಟ್ರು. ಸೊ ಈ ಗಡ್ಡ ಮತ್ತು ತಲೆಯ ಕೂದಲಿದೆಯಲ್ಲ, ಇದು ಬಹಳ ಮನುಷ್ಯನಿಗೆ ರೂಲ್ ಮಾಡುತ್ತೆ ಶನಿಯ ರೂಪದಲ್ಲಿ. ಜೊತೆಗೆ ಆ ಜಾತಕದಲ್ಲಿ ಶನಿ ಕಾರಕನಾಗಿಯೋ ಒಳ್ಳೆಯ ಸ್ಥಾನದಲ್ಲಿದ್ದರೆ ಅವರನ್ನ ನಾವು ಹೇರ್ಸ್ ಬಿಡಿ ಅಂತ ಹೇಳ್ತೀವಿ, ತುಂಬ ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಗಡ್ಡನೂ ಅಷ್ಟೇ, ಅದು ನಾವು ಶೇಪ್ ಕೊಡ್ತೀವಿ, ಅದು ಗಡ್ಡಕ್ಕೂ ಶೇಪ್ಸ್ ಇರುತ್ತೆ. ಆ ಶೇಪಲ್ಲಿ ನೀವು ಗಡ್ಡ ಬಿಟ್ಕೊಳ್ಳಿ, ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗತ್ತೆ. ಇದನ್ನೆಲ್ಲ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಗಡ್ಡ ಒಂದೇ ಅಲ್ಲ ಮಗಳೇ, ಪ್ರತಿಯೊಂದು ತಿಲಕದಿಂದ ಹಿಡಿದು ಹೇರ್ ಸ್ಟೈಲಿಂದ ಹಿಡಿದು ಕೆಲವೊಂದು ವಸ್ತ್ರಗಳ ವಿನ್ಯಾಸ ಅಂತೀವಿ, ವಸ್ತ್ರಗಳ ವಿನ್ಯಾಸಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಕೆಲವೊಂದು ಕೈಗೆ ದಾರಗಳನ್ನು ಕಟ್ಕೋತಾರೆ, ರಕ್ಷಾ ದಾರಗಳನ್ನು, ಅದು ಕೂಡ ಕೌಂಟಿಗೆ ಬರುತ್ತೆ. ಸೂತಿ ಅಂತೀವಿ ಅದನ್ನು, ಹತ್ತಿಯಿಂದ ಮಾಡ್ತಕ್ಕಂಥ ಒಂದು ಕಾಟನ್ ದಾರ ಅಂತೀವಿ, ಹಸಿ ದಾರ, ನೂಲು ಅಂತೀವಿ, ಅದು ಕೂಡ ಬಹಳ ಸಂರಕ್ಷಣೆಯನ್ನು ಕೊಡುತ್ತೆ. ಇದೆಲ್ಲವೂ ಕೂಡ ನಂಬುವವರಿಗೆ ಮಾತ್ರ. ನಂಬಲಿಲ್ದವ್ರಿಗೆ ಏನಂದರೆ ಆಗ್ಬಿಡತ್ತಾ ವಿತಂಡವಾದ ಮಾಡ್ತಾರೆ. ಅನುಭವಕ್ಕೆ ಬಂದಾಗ ಗೊತ್ತಾಗತ್ತೆ ಏನಾಗತ್ತೆ ಏನಿಲ್ಲ ಅನ್ನುವಂಥದ್ದು. ಬಟ್ ನನಗೂ ಒಂದು ಪ್ರಶ್ನೆ ರೈಸ್ ಆಯಿತು. ಈಗ ದರ್ಶನ್ ಅವ್ರು ಅಷ್ಟೇ ಅಲ್ಲ ವಿಗ್ ಹಾಕ್ಕೊಂಡಿರೋದು, ತಲೆ ಕೂದಲು ಉದ್ರಿ ವಿಗ್ ಹಾಕ್ಕೊಂಡಿರೋ ಸಾಕಷ್ಟು ನಟರು ನಮ್ಮ ಜೊತೆ ಇದ್ದಾರೆ. ಟಾಲಿವುಡ್ಡಲ್ಲಾಗಿರ್ಬೋದು, ಸ್ಯಾಂಡಲ್ವುಡ್ಡಲ್ಲೇ ಸಾಕಷ್ಟು ಜನ ಇದ್ದಾರೆ, ಅದು ಟಾಪ್ ಸ್ಟಾರ್ಗಳೇ ಆ ರೀತಿ ಮಾಡಿರುವಂಥದ್ದು. ಅವರಿಗೆಲ್ಲ ಯಾಕೆ ಈ ರೀತಿ ಆಗ್ತಿಲ್ಲ, ಇವರಿಗೆ ಯಾಕೆ ಈ ಥರ ಆಗ್ತಿದೆ? ಒಳ್ಳೆ ಪ್ರಶ್ನೆ. ಅವರೆಲ್ಲರೂ ಕೂಡ ವಿಗ್ಗಳನ್ನು ಮಾಡಿಸ್ಕೊಂಡಂಥ ತುಂಬ ಒಳ್ಳೆ 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 ಸ್ಟಾರ್ಸ್ ಇವತ್ತು ಇದ್ದಾರೆ. ಆದರೆ ಅವ್ರು ಯಾರೂ ಕೂಡ ಬರ್ತ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಅಂದರೆ ಅವ್ರು ಯಾವ ಸ್ಟೈಲಲ್ಲಿ ಅವ್ರು ಬೆಳ್ಕೊಂಬಂದಿತ್ತು ಕೂದಲು,
ಆ ಸ್ಟೈಲನ್ನು ಅವ್ರು ಚೇಂಜ್ ಮಾಡ್ಕೊಂಡಿಲ್ಲ. ಫಾರ್ ಎಕ್ಸಾಂಪಲ್ ಚಿರಂಜೀವಿ ಇರ್ಬೋದು, ರಜನಿಕಾಂತ್ ಅವ್ರು ಇರ್ಬೋದು, ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವ್ರು ಇರಬಹುದು, ರವಿಚಂದ್ರನ್ ಸಹ ಇರ್ಬೋದು. ಅವರೆಲ್ಲರೂ ಕೂಡ ಅವರ ಒರಿಜಿನಲ್ ಏನು ಜನ್ಮದತ್ತವಾಗಿ ಒಂದು ರಚನೆ ಅಂತ ಏನು ಬಂತು, ಕೇಶ ಅಲಂಕಾರ, ಕೇಶ ವಿನ್ಯಾಸದ ರಚನೆಯನ್ನು ಹಾಳು ಮಾಡ್ಕೊಂಡಿಲ್ಲ. ಅದನ್ನೇ ಅವ್ರು ಫಾಲೋ ಮಾಡಿದ್ದಾರೆ. ಈಗ ಏನಾಗುತ್ತೆ, ಅವರು ದೊಡ್ಡ ದೊಡ್ಡ ನಟರಮ್ಮ ಪರದೆ ಮೇಲೆ ಬರುವಾಗ ಒಂದು ಹೀಗೆ ಇರಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇದರಲ್ಲಿ ರಜನಿಕಾಂತ್ ಅವರು ಹೊರಗಡೆ ಓಡಾಡುವಾಗ ವಿಗ್ ಹಾಕಲ್ಲ, ನ್ಯಾಚುರಲ್ ಇದರಲ್ಲೇ ಬರ್ತಾರೆ ಅವರು. ತಮ್ಮ ಒರಿಜಿನಲ್ ಹೇರ್ ಇಲ್ಲ ಅಲ್ವಾ ಅವ್ರಿಗೆ, ಬೋಳ ಆಗಿದೆಯಲ್ಲ, ಅದರಲ್ಲೇ ಅವ್ರು ಬರ್ತಾರೆ. ಆಯಿತಾ? ಸೊ ಇಲ್ಲೇನಾಗುತ್ತೆ, ಒಂದು ಜನ್ಮಕ್ಕೆ ಇದೇ ತರಹ ಕೂದಲಿರಬೇಕು ಅನ್ನೋದು ನಿಗದಿಯಾಗಿರುತ್ತೆ. ಕೂದಲಿನ ಪ್ರಕಾರಗಳಿರುತ್ತೆ. ಅದು ಕರ್ಲಿ ಹೇರ್ಸ್ ಇರ್ಬೋದು, ವೇವಿ ಹೇರ್ಸ್ ಇರ್ಬೋದು, ಸ್ಟ್ರೈಟ್ ಹೇರ್ಸ್ ಇರ್ಬೋದು, ಮತ್ತು ಕೂದಲಿನ ಥಿಕ್ನೆಸ್ ಇರ್ಬೋದು. ಪ್ರತಿ ಒಂದು ಗಣನೆಗೆ ಇದೆ, ಇಲ್ಲಿ ಗಣನೆಗೆ ಇದೆ. ಅದನ್ನು ಅವರು ನ್ಯಾಚುರಲ್ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಇವರು ಟೋಟಲ್ ಚೇಂಜ್ ಮಾಡಿಸ್ಕೊಂಡ್ಬಿಟ್ರು. ಅದೇ ದೊಡ್ಡ ತಪ್ಪು ಮಾಡಿದ್ದವರು. ಆ ಒಂದು ತಪ್ಪಿನ ಜೊತೆಗೆ ಅವರ ಪಿಕ್ಚರಿನ ಟೈಟಲು ಸಾಥ್ ಕೊಡ್ತು. ಈಗ ಸೀತಾ ಬಂದಾಗ ಐಸ್ ಕ್ರೀಮ್ ತಿಂದಂಗೆ ಆಗೋಯ್ತು. ಯಾಕಂದರೆ ನಾನು ಲೇವಡಿ ಮಾಡ್ತಿಲ್ಲ, ಇದು ನನ್ನ ಬೇಜಾರಿಂದ ಹೇಳ್ತಾ ಇರೋದು. ಅಂದರೆ ಜೊತೆಲಿ ಇದ್ದವರು ಅಥವಾ ಅವ್ರು ಯಾರಿಗೆ ಗುರುಗಳು ಅಂತ ಸ್ವೀಕಾರ ಮಾಡಿದ್ದಲ್ಲಿ ಅಟ್ಲೀಸ್ಟ್ ಅವರ ಕಾಂಟ್ಯಾಕ್ಟಿಗೆ ಬಂದು ಸರಿಯಾದ ಮಾರ್ಗದರ್ಶನದಲ್ಲಿ ಅವ್ರು ಹೋಗಿದ್ದಿದ್ರೆ ಈ ಥರದ್ದು ಒಂದು ಸಂಭವಿಸ್ತಾನೆ ಇರಲಿಲ್ಲ.